ಒದ್ದು ಅಧಿಕಾರ ತಗೊಳ್ಳಿ ಅಂತಂದೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿರೋ ಮಾತನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಸರ್. ಕುರ್ಚಿ ಕದನದಲ್ಲಿ ಬಿಜೆಪಿ ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರು ಅವರ ಜೀವನದ ಪುಟಗಳನ್ನು ಪೇಜ್ಗಳನ್ನು ಅಧ್ಯಾಯಗಳ ಸಮೇತ ಬಿಡಿಸಿ ಬಿಡಿಸಿ ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು. ನನ್ನ ಜೀವನ ಚರಿತ್ರೆ ಏನು, ನಾನು ಹೆಂಗೆ ಬಂದಿದ್ದೀನಿ, ನಾವು ಯಾವ ಹಿನ್ನೆಲೆಯಿಂದ ಬಂದಿದ್ದೀನಿ, ಹಿಂದೆ ನನ್ನನ್ನು ಮಂತ್ರಿ ಮಾಡದಿದ್ದಾಗ ಅವತ್ತಿನ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಮನೆ ಬಾಗಿಲು ರಾತ್ರಿ 12 ಗಂಟೆಗೆ ಹೋಗಿ ಒದ್ದೆ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಕೊಟ್ಟಿಲ್ಲ ಅಂದ್ರೆ ಕಿತ್ಕೊಳ್ಳೋ ಅಂತ ಕೆಪಾಸಿಟಿ ಇರುವಂತನು ನಾನು ಅಂತ ಅವರ ಸಂದೇಶ. ಅದೇನು ನನಗಲ್ಲ ಅವ್ರು ಕೊಟ್ಟಿದ್ದು, ಯಾರು ಕೊಡಬೇಕೋ ಪಕ್ಕದಾಗಿದ್ದವ್ರಿಗೆ ಹಿಂದೆ ಇದ್ದವ್ರಿಗೆ ಕೊಟ್ಟಿದ್ದಾರೆ ಅವರು. ಸೊ ನಾನು ಅದಕ್ಕೆ ಕಾಮೆಂಟ್ ಮಾಡಿದೆ, ಒದ್ದು ಕಿತ್ಕೊಳ್ಳಿ, ಇವಾಗ ಯಾವಾಗ ಕಿತ್ಕೊಂತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನು ಹೇಳಬೇಕಾಯ್ತು, ಒಂಚೂರು ರಿಯಾಕ್ಷನ್ ಮಾಡಲಿಲ್ಲ. ಸ್ಮೈಲ್, ಅದ್ಯಾವುದೋ ಇದ್ರ ಸ್ಮೈಲ್ ಬರ್ತದಲ್ಲಪ್ಪ, ಹಾಂ ಕ್ಲೋಸ್ ಅಪ್, ಸ್ಮೈಲ್, ಕೋಲ್ಗೇಟ್ ಸ್ಮೈಲ್, ಬ್ರಷ್ ಇದು ಕೊಡ್ತಾರಲ್ಲ, ಕೋಲ್ಗೇಟ್ ಪೇಸ್ಟ್ ಹಾಕಿ ಸ್ಮೈಲ್ ಕೊಡ್ತಾರಲ್ಲ, ಹೊಳೆಯುವ ಫಳ ಹೊಳೆಯುವ ಹಲ್ಲುಗಳು ಅಂತೇಳಿ ಆ ಫಳ ಹೊಳೆಯುವ ಹಲ್ಲುಗಳನ್ನು ಕೊಟ್ಟಿದ್ದಾರೆ. ಅರ್ಥ ಏನು ಅಂದರೆ ಐ ವಿಲ್ ಡೂ ಅಂತ ಮೆಸೇಜ್, ನನಗಲ್ಲ ಯಾರು ಕೊಡಬೇಕೋ ಅವ್ರ ಮೆಸೇಜನ್ನು ಕೊಟ್ಟಿದ್ದಾರೆ. ಅದು ಅವ್ರ ಕಾಂಗ್ರೆಸ್ಸಿನ ಇಂಟರ್ನಲ್ ಒಡೆದಾಟಗಳು ಇವತ್ತು ಬೀದಿಗೆ ಬಂದಿದೆ, ಅದು ಪ್ರಶ್ನೆನೇ ಇಲ್ಲ. ಸುರ್ಜೇವಾಲಾ ಬಂದು ಸೂಜಿ ದಾರ ಹಾಕಿ ಹೊಲ್ದೋದ್ರು ಕೂಡ ಹೋಗಿನ್ನ ಅವ್ರ ಫ್ಲೈಟ್ ಹತ್ತಕ್ಕೆ ಮುಂಚೆನೆ ಪಟ ಅಂತ ಆ ಸೂಜಿ ದಾರ ಎಲ್ಲ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟಿದೆ. ಇವರ ಸಭೆ ಬೆಳಗಾವಿಯಲ್ಲಿ ಮಾಡುವಾಗ ಆ ಬೆಳಗಾವಿಯಲ್ಲಿ ಸುರ್ಜೇವಾಲಾ ಎದುರುಗಡೆನೆ ಗಲಾಟೆ ಮಾಡಿ ಬಾಯಿ ಮುಚ್ಚಿಸಿದ್ದಾರೆ ಸುರ್ಜೇವಾಲಾಗೆ. ನಾವಿಲ್ಲಿ ಜಾರಕಿಹೊಳಿಯವರು ಇರೋದ್ರಿಂದ ನಾವಿದ್ದೀರಿ, ಇಲ್ಲ ಅಂದ್ರೆ ನಾವು ಇರ್ತಾನೆ ಇರಲಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಕತೆ ಏನಾಯ್ತು ಅರ್ಥ ಆಯ್ತಲ್ಲ. ಕಾಂಗ್ರೆಸ್ ಪಾರ್ಟಿ ಕತೆ ವ್ಯಕ್ತಿ ಆಧಾರಿತ ಪಕ್ಷ, ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವ್ಯಕ್ತಿ ಆಧಾರಿತ ಪಕ್ಷ. ಬೆಲೆ ಏರಿಕೆಗಳ ಒಂದು ಬಿಸಿಲ ಬೇಗೆಯಲ್ಲಿ ಒಣಗ್ತಾ ಇರುವಂಥ ಕರ್ನಾಟಕದ 5 ಕೋಟಿ ಜನರಿಗೆ, ವಿಶೇಷವಾಗಿ ಬೆಂಗಳೂರು ಜನತೆಗೆ, ಈಗ ಬೆಂಗಳೂರು ಮತ್ತೊಂದು ಬರೆಯನ್ನು ಎಳೆಸ್ಕೊಳಕ್ಕೆ ಬೆಂಗಳೂರು ಜನ ತಯಾರಾಗಿರಬೇಕು. ಮೊನ್ನೆ ಎಲ್ಲ ನಾನು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಹೊಸ ವರ್ಷಕ್ಕೆ ಫ್ಲವರ್ ಕೊಡಕ್ಕೆ ಹೋಗಿದ್ದೆ, ಅಂದರೆ ರೋಸ್ ಕೊಟ್ಟೆ ಬಂದೆ ಎಲ್ಲರಿಗೂ. ನನಗೆ ಹಿಡಿದು ಕೇಸ್ ಹಾಕವರಿಗೆ. ಈಗ ಮೆಟ್ರೋ ದರನ್ನು ಕೂಡ ಏರಿಸುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ನಾನು ಈ ರಾಜ್ಯದ ಜನತೆ ಪರವಾಗಿ ಕಾಂಗ್ರೆಸ್ ಪಾರ್ಟಿಗೆ, ಸಿದ್ದರಾಮಯ್ಯನವ್ರಿಗೆ ದಯವಿಟ್ಟು ಅಣ್ಣ ಅಂತ ಹೇಳ್ತೀನಿ ಅವ್ರಿಗೆ, ಅಣ್ಣ ಸಿದ್ದರಾಮಣ್ಣ, ಅದೇನೇನು ರೈಸ್ ಮಾಡ್ತೀರ ಎಲ್ಲ ಒಟ್ಟಿಗೆ ಮಾಡಿಬಿಡೋಣ. ಯಾವಾಗ ದಿನ ಇದ್ದರೆ ಒಂದೊಂದು ಇಂಜೆಕ್ಷನ್ ಕೊಟ್ಟರೆ ತಡ್ಕೊಳಕ್ಕಾಗಲ್ಲಣ್ಣ. ಒಂದೇ ಸರಿ ಅದು ಯಾವ್ಯಾವ ಔಷಧಿ ಹಾಕಬೇಕು ಎಲ್ಲ ಹಾಕ್ಬಿಟ್ಟು ಒಂದೇ ಒಂದು ಇಂಜೆಕ್ಷನ್ ಕೊಡೋಣ, ಚುಚ್ಚಿಸ್ಕೊಳಕ್ಕೆ ರೆಡಿ ಇದ್ದೀರಿ. ದಿನನಿತ್ಯ ಮೈಗೆಲ್ಲ ಚುಚ್ಚಿ ಎಲ್ಲ ಗಾಯಗಳಾಗಬಿಟ್ಟವೆ. ಈಗ ಮೆಟ್ರೋ ತಂದು ಮತ್ತೆ ಚುಚ್ಚಕ್ಕೆ ಬಂದಿದೆಯಣ್ಣ. ದಯವಿಟ್ಟು ಬೆಂಗಳೂರು ಜನರ ಶಾಪ, ಈಗಾಗಲೇ ರಸ್ತೆಗಳು ಹಳ್ಳ ಬಿದ್ದು ಸಾಯ್ತಾ ಇದ್ದಾರೆ. ಆಸ್ಪತ್ರೆಗಳಿಗೆಲ್ಲ ಭರ್ತಿ ಮೇಲೆ ಭರ್ತಿ, ಹೆರಿಗೆ ಬಾಣಂತಿಯರು ಗ್ಯಾರಂಟಿ ಮನೆಗೆ ಹೋಗೋ ವಾಪಸ್ ಗ್ಯಾರಂಟಿ ಇಲ್ಲದಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇನ್ನೆಷ್ಟು ತೆರಿಗೆಗಳನ್ನು ಹಾಕ್ತೀರಾ? ಒಂದೇ ಸರಿ ಹಾಕ್ಬಿಡಿ, ಅದೆಷ್ಟೆಷ್ಟು ಹಾಕ್ತೀರಾ ಎಲ್ಲ ಒಂದೇ. ಇನ್ನು ಹಾಲೊಂದು ಬೆಲೆದು ಬೇರೆ, ಇನ್ನು ಅದೊಂದಿದೆ ಪೆಂಡಿಂಗ್, ಹಾಲೊಂದಿದೆ, ಇನ್ನು ಏನು ಕರೆಂಟ್ದು ಇದೆ, ಸ್ಟ್ಯಾಂಪ್ ಡ್ಯೂಟಿದು ಇದೆ, ಪೆಟ್ರೋಲ್ದು ಇದೆ, ಇನ್ನು ಈಗ ಬಡ್ಜೆಟಲ್ಲಿ ಅವೆಲ್ಲ ರೈಸ್ ಮಾಡ್ತಾರೆ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ತೀನಿ, ಯಾವಾಗ ಯಾಕೆ ಈಗ ಡಾಕ್ಟರ್ಗಳು ಏನು ಮಾಡ್ತಾರೆ, ಇಂಜೆಕ್ಷನ್ ಒಂದು 20-30 ಕೊಡಬೇಕು ಅಂದ್ಬಿಟ್ಟು IV ಹಾಕ್ಬಿಡ್ತಾರೆ ಕೈಗೆ, ಒಂದೇ ಇದರಲ್ಲಿ ಎಲ್ಲ ಕೊಟ್ಬಿಡ್ತಾರೆ. ಹಂಗೆ ನೀವೇ ಒಂದರಲ್ಲೇ ಎಲ್ಲ ಕೊಟ್ಬಿಡೋಣ.